ದೇವರಾಯಪಟ್ಟಣ ಕೆರೆಗೆ ನೀರು ಹರಿಸುವ ಪ್ರಕ್ರಿಯೆ ಬಂದ್. ಕೆಐಎಡಿಬಿ 70 ಲಕ್ಷ ವಿದ್ಯುತ್ ಬಿಲ್ ಪಾವತಿಸದ ಹಿನ್ನೆಲೆಯಲ್ಲಿ ಬಂದ್ ಆಗಿದೆ. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಬೆಸ್ಕಾಂ ಬಿಲ್ ಪಾವತಿಗೆ ಸಂಬಂಧಪಟ್ಟಂತೆ ಇದೀಗ 1.96 ಕೋಟಿ ವಿದ್ಯುತ್ ಬಾಕಿ ಬಿಲ್ ಹಿನ್ನೆಲೆ ಕೆರೆಗೆ ನೀರು ಸರಬರಾಜುಗೆ ಸಿದ್ದಗಂಗಾ ಮಠಕ್ಕೆ ನೀರಿನ ಕೊರತೆ ಆತಂಕ ಎದುರಾಗಿತ್ತು. ಈ ಬಗ್ಗೆ ಸುದ್ದಿ ಮಾಡಿದಂತಹ ರಿಪಬ್ಲಿಕ್ ಕನ್ನಡಕ್ಕೆ ಈ ಸುದ್ದಿ ಇದೀಗ ಇಂಪ್ಯಾಕ್ಟ್ ಆಗಿರತಕ್ಕಂಥದ್ದು. 1.96 ಕೋಟಿ ವಿದ್ಯುತ್ ಬಿಲ್ ಪಾವತಿಸದ ಕೆಐಎಡಿಬಿ, ಬಾಕಿ ಉಳಿದಿದ್ದ ಬೆಸ್ಕಾಂ ಬಿಲ್ ಪಾವತಿಸಿದ ಕೆಐಎಡಿಬಿ. ಸಿದ್ದಗಂಗಾ ಮಠಕ್ಕೆ ನೀರಿನ ಕೊರತೆ ಆತಂಕ ವಿಚಾರದ ಕುರಿತಾಗಿ ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಬೆಸ್ಕಾಂ ಬಿಲ್ ಪಾವತಿಯಾಗಿರತಕ್ಕಂಥದ್ದು. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಸಿದ್ದಗಂಗಾ ಮಠಕ್ಕೆ ನೀರಿನ ಕೊರತೆ ಆತಂಕ ಉಂಟಾಗಿತ್ತು. ಈ ಹಿನ್ನೆಲೆಯಲ್ಲಿ ವಿದ್ಯುತ್ ಬಿಲ್ ಪಾವತಿಸಿದ ಕೆಐಎಡಿಬಿ ಅದು ಎಷ್ಟು 1.96 ಕೋಟಿ ವಿದ್ಯುತ್ ಬಿಲ್ ಪಾವತಿಯನ್ನು ಮಾಡಲಾಗಿದೆ. ರಿಪಬ್ಲಿಕ್ ಕನ್ನಡದ ವರದಿಯ ಇದು ಬಿಗ್ ಇಂಪ್ಯಾಕ್ಟ್ ಅಂತಾನೆ ಹೇಳಬಹುದು. ಮಠಕ್ಕೆ ನೀರಿನ ಕೊರತೆ ನಿರಂತರವಾಗಿ ಆಗ್ತಾನೆ ಇತ್ತು. ಇದು ಆತಂಕಕ್ಕೆ ಎಡೆಮಾಡಿಕೊಟ್ಟಿತ್ತು. ಹಾಗಾಗಿ ಸಿದ್ದಗಂಗಾ ಮಠಕ್ಕೆ ನೀರಿನ ಆತಂಕದ ಹಿನ್ನೆಲೆಯಲ್ಲಿ ವಿದ್ಯುತ್ ಬಿಲ್ ಇದೀಗ ಪಾವತಿಸಿದ್ದಾರೆ ಕೆಐಎಡಿಬಿ. ಬಾಕಿ ಉಳಿದಂತಹ ಬೆಸ್ಕಾಂ ಬಿಲ್ ಪಾವತಿಸಿದ್ದೆ ಕೆಐಎಡಿಬಿ. ಸಿದ್ದಗಂಗಾ ಮಠದ ನೀರಿನ ಕೊರತೆ ಆತಂಕದ ಹಿನ್ನೆಲೆಯಲ್ಲಿ ಮತ್ತೊಂದು ಕಡೆಗೆ ಬಿಲ್ ಪಾವತಿಯ ಒಂದು ಪೆಂಡಿಂಗ್ ಉಳಿದಿತ್ತು. ಸೊ ಯಾವಾಗ ಇದಕ್ಕೆ ಸಂಬಂಧಪಟ್ಟಂತೆ ಸುದ್ದಿ ಬಿತ್ತರಣೆಯಾಯಿತು, ಕೂಡಲೇ ಎಚ್ಚೆತ್ತುಕೊಂಡಿರತಕ್ಕಂತಹ ಇಲಾಖೆ ಬಾಕಿ ಉಳಿದಿರತಕ್ಕಂತಹ ಕಂಪ್ಲೀಟ್ ಬಿಲ್ ಅನ್ನು ಪಾವತಿ ಮಾಡಲಾಗಿದೆ. ದೇವರಾಯಪಟ್ಟಣ ಕೆರೆಗೆ ನೀರು ಹರಿಸುವ ಪ್ರಕ್ರಿಯೆ ಬಂದ್. ಕೆಐಎಡಿಬಿ 70 ಲಕ್ಷ ವಿದ್ಯುತ್ ಬಿಲ್ ಪಾವತಿಸದ ಹಿನ್ನೆಲೆಯಲ್ಲಿ ಬಂದ್ ಆಗಿದೆ. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಬೆಸ್ಕಾಂ ಬಿಲ್ ಪಾವತಿಗೆ ಸಂಬಂಧಪಟ್ಟಂತೆ ಇದೀಗ 1.96 ಕೋಟಿ ವಿದ್ಯುತ್ ಬಾಕಿ ಬಿಲ್ ಹಿನ್ನೆಲೆ ಕೆರೆಗೆ ನೀರು ಸರಬರಾಜುಗೆ ಸಿದ್ದಗಂಗಾ ಮಠಕ್ಕೆ ನೀರಿನ ಕೊರತೆ ಆತಂಕ ಎದುರಾಗಿತ್ತು. ಈ ಬಗ್ಗೆ ಸುದ್ದಿ ಮಾಡಿದಂತಹ ರಿಪಬ್ಲಿಕ್ ಕನ್ನಡಕ್ಕೆ ಈ ಸುದ್ದಿ ಇದೀಗ ಇಂಪ್ಯಾಕ್ಟ್ ಆಗಿರತಕ್ಕಂಥದ್ದು. 1.96 ಕೋಟಿ ವಿದ್ಯುತ್ ಬಿಲ್ ಪಾವತಿಸದ ಕೆಐಎಡಿಬಿ, ಬಾಕಿ ಉಳಿದಿದ್ದ ಬೆಸ್ಕಾಂ ಬಿಲ್ ಪಾವತಿಸಿದ ಕೆಐಎಡಿಬಿ. ಸಿದ್ದಗಂಗಾ ಮಠಕ್ಕೆ ನೀರಿನ ಕೊರತೆ ಆತಂಕ ವಿಚಾರದ ಕುರಿತಾಗಿ ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಬೆಸ್ಕಾಂ ಬಿಲ್ ಪಾವತಿಯಾಗಿರತಕ್ಕಂಥದ್ದು. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಸಿದ್ದಗಂಗಾ ಮಠಕ್ಕೆ ನೀರಿನ ಕೊರತೆ ಆತಂಕ ಉಂಟಾಗಿತ್ತು. ಈ ಹಿನ್ನೆಲೆಯಲ್ಲಿ ವಿದ್ಯುತ್ ಬಿಲ್ ಪಾವತಿಸಿದ ಕೆಐಎಡಿಬಿ ಅದು ಎಷ್ಟು 1.96 ಕೋಟಿ ವಿದ್ಯುತ್ ಬಿಲ್ ಪಾವತಿಯನ್ನು ಮಾಡಲಾಗಿದೆ. ರಿಪಬ್ಲಿಕ್ ಕನ್ನಡದ ವರದಿಯ ಇದು ಬಿಗ್ ಇಂಪ್ಯಾಕ್ಟ್ ಅಂತಾನೆ ಹೇಳಬಹುದು. ಮಠಕ್ಕೆ ನೀರಿನ ಕೊರತೆ ನಿರಂತರವಾಗಿ ಆಗ್ತಾನೆ ಇತ್ತು. ಇದು ಆತಂಕಕ್ಕೆ ಎಡೆಮಾಡಿಕೊಟ್ಟಿತ್ತು. ಹಾಗಾಗಿ ಸಿದ್ದಗಂಗಾ ಮಠಕ್ಕೆ ನೀರಿನ ಆತಂಕದ ಹಿನ್ನೆಲೆಯಲ್ಲಿ ವಿದ್ಯುತ್ ಬಿಲ್ ಇದೀಗ ಪಾವತಿಸಿದ್ದಾರೆ ಕೆಐಎಡಿಬಿ. ಬಾಕಿ ಉಳಿದಂತಹ ಬೆಸ್ಕಾಂ ಬಿಲ್ ಪಾವತಿಸಿದ್ದೆ ಕೆಐಎಡಿಬಿ. ಸಿದ್ದಗಂಗಾ ಮಠದ ನೀರಿನ ಕೊರತೆ ಆತಂಕದ ಹಿನ್ನೆಲೆಯಲ್ಲಿ ಮತ್ತೊಂದು ಕಡೆಗೆ ಬಿಲ್ ಪಾವತಿಯ ಒಂದು ಪೆಂಡಿಂಗ್ ಉಳಿದಿತ್ತು. ಸೊ ಯಾವಾಗ ಇದಕ್ಕೆ ಸಂಬಂಧಪಟ್ಟಂತೆ ಸುದ್ದಿ ಬಿತ್ತರಣೆಯಾಯಿತು, ಕೂಡಲೇ ಎಚ್ಚೆತ್ತುಕೊಂಡಿರತಕ್ಕಂತಹ ಇಲಾಖೆ ಬಾಕಿ ಉಳಿದಿರತಕ್ಕಂತಹ ಕಂಪ್ಲೀಟ್ ಬಿಲ್ ಅನ್ನು ಪಾವತಿ ಮಾಡಲಾಗಿದೆ. ದೇವರಾಯಪಟ್ಟಣ ಕೆರೆಗೆ ನೀರು ಹರಿಸುವ ಪ್ರಕ್ರಿಯೆ ಬಂದ್. ಕೆಐಎಡಿಬಿ 70 ಲಕ್ಷ ವಿದ್ಯುತ್ ಬಿಲ್ ಪಾವತಿಸದ ಹಿನ್ನೆಲೆಯಲ್ಲಿ ಬಂದ್ ಆಗಿದೆ. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಬೆಸ್ಕಾಂ ಬಿಲ್ ಪಾವತಿಗೆ ಸಂಬಂಧಪಟ್ಟಂತೆ ಇದೀಗ 1.96 ಕೋಟಿ ವಿದ್ಯುತ್ ಬಾಕಿ ಬಿಲ್ ಹಿನ್ನೆಲೆ ಕೆರೆಗೆ ನೀರು ಸರಬರಾಜುಗೆ ಸಿದ್ದಗಂಗಾ ಮಠಕ್ಕೆ ನೀರಿನ ಕೊರತೆ ಆತಂಕ ಎದುರಾಗಿತ್ತು. ಈ ಬಗ್ಗೆ ಸುದ್ದಿ ಮಾಡಿದಂತಹ ರಿಪಬ್ಲಿಕ್ ಕನ್ನಡಕ್ಕೆ ಈ ಸುದ್ದಿ ಇದೀಗ ಇಂಪ್ಯಾಕ್ಟ್ ಆಗಿರತಕ್ಕಂಥದ್ದು. 1.96 ಕೋಟಿ ವಿದ್ಯುತ್ ಬಿಲ್ ಪಾವತಿಸದ ಕೆಐಎಡಿಬಿ, ಬಾಕಿ ಉಳಿದಿದ್ದ ಬೆಸ್ಕಾಂ ಬಿಲ್ ಪಾವತಿಸಿದ
ಕೆಐಎಡಿಬಿ. ಸಿದ್ಧಗಂಗಾ ಮಠಕ್ಕೆ ನೀರಿನ ಕೊರತೆ ಆತಂಕ ವಿಚಾರದ ಕುರಿತಾಗಿ ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಬೆಸ್ಕಾಂ ಬಿಲ್ ಪಾವತಿಯಾಗಿರತಕ್ಕಂಥದ್ದು. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಸಿದ್ಧಗಂಗಾ ಮಠಕ್ಕೆ ನೀರಿನ ಕೊರತೆ ಆತಂಕ ಉಂಟಾಗಿತ್ತು. ಹಿನ್ನೆಲೆಯಲ್ಲಿ ವಿದ್ಯುತ್ ಬಿಲ್ ಪಾವತಿಸಿದ ಕೆಐಎಡಿಬಿ ಅದು ಎಷ್ಟು 1.96 ಕೋಟಿ ವಿದ್ಯುತ್ ಬಿಲ್ ಪಾವತಿಯನ್ನು ಮಾಡಲಾಗಿದೆ. ರಿಪಬ್ಲಿಕ್ ಕನ್ನಡದ ವರದಿಯ ಇದು ಬಿಗ್ ಇಂಪ್ಯಾಕ್ಟ್ ಅಂತಾನೆ ಹೇಳಬಹುದು. ಮಠಕ್ಕೆ ನೀರಿನ ಕೊರತೆ ನಿರಂತರವಾಗಿ ಆಗ್ತಾನೆ ಇತ್ತು. ಇದು ಆತಂಕಕ್ಕೆ ಎಡೆಮಾಡಿಕೊಟ್ಟಿತ್ತು. ಹಾಗಾಗಿ ಸಿದ್ಧಗಂಗಾ ಮಠಕ್ಕೆ ನೀರಿನ ಆತಂಕದ ಹಿನ್ನೆಲೆಯಲ್ಲಿ ವಿದ್ಯುತ್ ಬಿಲ್ ಇದೀಗ ಪಾವತಿಸಿದ್ದಾರೆ ಕೆಐಎಡಿಬಿ. ಬಾಕಿ ಉಳಿದಂತಹ ಬೆಸ್ಕಾಂ ಬಿಲ್ ಪಾವತಿಸಿದ್ದೆ ಕೆಐಎಡಿಬಿ. ಸಿದ್ಧಗಂಗಾ ಮಠದ ನೀರಿನ ಕೊರತೆ ಆತಂಕದ ಹಿನ್ನೆಲೆಯಲ್ಲಿ ಮತ್ತೊಂದು ಕಡೆಗೆ ಬಿಲ್ ಪಾವತಿಯ ಒಂದು ಪೆಂಡಿಂಗ್ ಉಳಿದಿತ್ತು. ಸೊ ಯಾವಾಗ ಇದಕ್ಕೆ ಸಂಬಂಧಪಟ್ಟಂತೆ ಸುದ್ದಿ ಬಿತ್ತರಣೆಯಾಯಿತು, ಕೂಡಲೇ ಎಚ್ಚೆತ್ತುಕೊಂಡಿರತಕ್ಕಂತಹ ಇಲಾಖೆ ಬಾಕಿ ಉಳಿದಿರತಕ್ಕಂತಹ ಕಂಪ್ಲೀಟ್ ಬಿಲ್ ಅನ್ನು ಪಾವತಿ ಮಾಡಲಾಗಿದೆ. ದೇವರಾಯಪಟ್ಟಣ ಕೆರೆಗೆ ನೀರು ಹರಿಸುವ ಪ್ರಕ್ರಿಯೆ ಬಂದ್. ಕೆಐಎಡಿಬಿ 70 ಲಕ್ಷ ವಿದ್ಯುತ್ ಬಿಲ್ ಪಾವತಿಸದ ಹಿನ್ನೆಲೆಯಲ್ಲಿ ಬಂದ್ ಆಗಿದೆ. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಬೆಸ್ಕಾಂ ಬಿಲ್ ಪಾವತಿಗೆ ಸಂಬಂಧಪಟ್ಟಂತೆ ಇದೀಗ 1.96 ಕೋಟಿ ವಿದ್ಯುತ್ ಬಾಕಿ ಬಿಲ್ ಹಿನ್ನೆಲೆ ಕೆರೆಗೆ ನೀರು ಸರಬರಾಜಿಗೆ ಸಿದ್ಧಗಂಗಾ ಮಠಕ್ಕೆ ನೀರಿನ ಕೊರತೆ ಆತಂಕ ಎದುರಾಗಿತ್ತು. ಈ ಬಗ್ಗೆ ಸುದ್ದಿ ಮಾಡಿದಂತಹ ರಿಪಬ್ಲಿಕ್ ಕನ್ನಡಕ್ಕೆ ಈ ಸುದ್ದಿ ಇದೀಗ ಇಂಪ್ಯಾಕ್ಟ್ ಆಗಿರತಕ್ಕಂಥದ್ದು. 1.96 ಕೋಟಿ ವಿದ್ಯುತ್ ಬಿಲ್ ಪಾವತಿಸದ ಕೆಐಎಡಿಬಿ, ಬಾಕಿ ಉಳಿದಿದ್ದ ಬೆಸ್ಕಾಂ ಬಿಲ್ ಪಾವತಿಸಿದ ಕೆಐಎಡಿಬಿ. ಸಿದ್ಧಗಂಗಾ ಮಠಕ್ಕೆ ನೀರಿನ ಕೊರತೆ ಆತಂಕ ವಿಚಾರದ ಕುರಿತಾಗಿ ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಬೆಸ್ಕಾಂ ಬಿಲ್ ಪಾವತಿಯಾಗಿರತಕ್ಕಂಥದ್ದು. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಸಿದ್ಧಗಂಗಾ ಮಠಕ್ಕೆ ನೀರಿನ ಕೊರತೆ ಆತಂಕ ಉಂಟಾಗಿತ್ತು. ಹಿನ್ನೆಲೆಯಲ್ಲಿ ವಿದ್ಯುತ್ ಬಿಲ್ ಪಾವತಿಸಿದ ಕೆಐಎಡಿಬಿ ಅದು ಎಷ್ಟು 1.96 ಕೋಟಿ ವಿದ್ಯುತ್ ಬಿಲ್ ಪಾವತಿಯನ್ನು ಮಾಡಲಾಗಿದೆ. ರಿಪಬ್ಲಿಕ್ ಕನ್ನಡದ ವರದಿಯ ಇದು ಬಿಗ್ ಇಂಪ್ಯಾಕ್ಟ್ ಅಂತಾನೆ ಹೇಳಬಹುದು. ಮಠಕ್ಕೆ ನೀರಿನ ಕೊರತೆ ನಿರಂತರವಾಗಿ ಆಗ್ತಾನೆ ಇತ್ತು. ಇದು ಆತಂಕಕ್ಕೆ ಎಡೆಮಾಡಿಕೊಟ್ಟಿತ್ತು. ಹಾಗಾಗಿ ಸಿದ್ಧಗಂಗಾ ಮಠಕ್ಕೆ ನೀರಿನ ಆತಂಕದ ಹಿನ್ನೆಲೆಯಲ್ಲಿ ವಿದ್ಯುತ್ ಬಿಲ್ ಇದೀಗ ಪಾವತಿಸಿದ್ದಾರೆ ಕೆಐಎಡಿಬಿ. ಬಾಕಿ ಉಳಿದಂತಹ ಬೆಸ್ಕಾಂ ಬಿಲ್ ಪಾವತಿಸಿದ್ದೆ ಕೆಐಎಡಿಬಿ. ಸಿದ್ಧಗಂಗಾ ಮಠದ ನೀರಿನ ಕೊರತೆ ಆತಂಕದ ಹಿನ್ನೆಲೆಯಲ್ಲಿ ಮತ್ತೊಂದು ಕಡೆಗೆ ಬಿಲ್ ಪಾವತಿಯ ಒಂದು ಪೆಂಡಿಂಗ್ ಉಳಿದಿತ್ತು. ಸೊ ಯಾವಾಗ ಇದಕ್ಕೆ ಸಂಬಂಧಪಟ್ಟಂತೆ ಸುದ್ದಿ ಬಿತ್ತರಣೆಯಾಯಿತು, ಕೂಡಲೇ ಎಚ್ಚೆತ್ತುಕೊಂಡಿರತಕ್ಕಂತಹ ಇಲಾಖೆ ಬಾಕಿ ಉಳಿದಿರತಕ್ಕಂತಹ ಕಂಪ್ಲೀಟ್ ಬಿಲ್ ಅನ್ನು ಪಾವತಿ ಮಾಡಲಾಗಿದೆ.